ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ 5 ಪಿಲ್ಲರ್ಸ್ ಇರಬೇಕಾಗತ್ತೆ ರಿಲೇಶನ್ಶಿಪ್ ಬೆಳೆಯುವುದಕ್ಕೆ, ಈ ಎಲ್ಲ ಕುರಿತಾಗೂ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಯಾವ 5 ವಿಚಾರಗಳನ್ನ ನಮ್ಮ ಲೈಫ್ನಲ್ಲಿ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಸೀರಿಯಸ್ ಆಗಿ ತಗೊಂಡು ಹಾಗೆ ನಡ್ಕೊಳ್ತಾ ಹೋದಾಗ ನೀವು ನಿಮ್ಮ ರಿಲೇಶನ್ಶಿಪ್ನಲ್ಲಿ ಎಷ್ಟು ಒಳ್ಳೆಯ ಚೇಂಜಸ್ನ ನೋಡ್ತೀರಾ ಅನ್ನುವ ವಿಚಾರವಾಗಿ ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಈಗ ರಿಲೇಶನ್ಶಿಪ್ ಅಂದಾಗ ಒಂದು ಸಂಬಂಧ ಅಂತ ಬಂದಾಗ ನಾವು ಎಷ್ಟೋ ವಿಷಯಗಳನ್ನ ಮರ್ತು ಬಿಡ್ತೀವಿ. ಒಂದು ರೀತಿಯಾದ ಗ್ರಾಂಟೆಡ್ ಥಾಟ್ಗೂ ಹೋಗ್ಬಿಡ್ತೀವಿ. ಇವ್ರು ಇದಾರೆ ಅಂದಾಗ ಏನು ಪ್ರಾಬ್ಲಮ್ ಇರುತ್ತೆ, ನಾವು ಚೆನ್ನಾಗಿರ್ತೀವಿ, ಏನು ಇಶ್ಯೂಸ್ ಆಗಲ್ಲ. ಹಾಗೆ ನಾವು ಅದನ್ನ ನೋಡ್ಕೊಳ್ಳುವ ವಿಷಯವಾಗೂ ಯಾವುದೇ ರೀತಿಯಾದ ಎಫರ್ಟ್ಸ್ನ ಹಾಕೋದಿಲ್ಲ. ಅಂದ್ರೆ ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗ್ತಾ ಇದೆಯಾ ಅಥವಾ ನಾವು ಸರಿ ಇದೀವೋ ಇಲ್ವೋ, ಈ ತರ ಪ್ರಶ್ನೆಗಳನ್ನು ನಾವು ಮಾಡ್ಕೊಳಕ್ ಹೋಗೋದಿಲ್ಲ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಗ್ರಾಂಟೆಡ್ ಮನೋಭಾವನೆ, ಅಂದ್ರೆ ಅವ್ರು ಎಲ್ಲೂ ಹೋಗಲ್ಲ ನನ್ನ ಬಿಟ್ಟು ಅನ್ನುವ ವಿಚಾರಕ್ಕೂ ಒಳಗಾಗಿ ನಾವು ಎಷ್ಟೋ ಬಾರಿ ನೋವನ್ನ ಕೂಡ ನಮ್ಮ ಪಾರ್ಟ್ನರ್ಗೆ ಕೊಟ್ಬಿಡ್ತೀವಿ. ಸೊ ಯಾವ 5 ಪಿಲ್ಲರ್ಸ್ ರಿಲೇಶನ್ಶಿಪ್ನಲ್ಲಿ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ. ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ರೀತಿಯಾದ ಅನಾಲಿಸಿಸ್ ಆಗಿರುತ್ತೆ ಹಾಗೂ ಪ್ರೂಫ್ ಇರುತ್ತೆ. ಈ ವಿಷಯಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ನೀವೇನೆ ರಿಲೇಶನ್ಶಿಪ್ನಲ್ಲಿ ಒಂದು ಒಳ್ಳೆಯ ಚೇಂಜಸ್ನ, ಬದಲಾವಣೆಗಳನ್ನ ನೋಡ್ತಾ ಬರ್ತೀರಾ. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಏನು? ಸಂವಹನ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಂದರೆ ಮಾತು ಇರಬೇಕು, ಆದರೆ ಕಮ್ಯುನಿಕೇಷನ್ ಅಂದಾಗ ಏನಾಗುತ್ತೆ ಅಂದರೆ ಟೂ ಪೀಪಲ್, ಇಬ್ಬರು ಕೂತ್ಕೊಂಡು ಮಾತಾಡ್ತಾರಲ್ಲ ಒಟ್ಟಿಗೆ, ಒಂದು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇರುತ್ತೆ. ಅದನ್ನು ನಾವು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನಾವು ಒಬ್ರ ಜೊತೆ ಮಾತಾಡುವಾಗ ನಮ್ಮ ವಿಷಯನೇ ಅವ್ರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಬಿಟ್ಟು ಅವ್ರ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರ ನಿಲುವನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಹಾಗೂ ಅವ್ರು ಏನೇ ಮಾತಾಡಿದ್ರು ಕೂಡ ಅದರಲ್ಲಿ ನನ್ನ ಒಂದು ಎಫರ್ಟ್ಸ್, ಕೇಳುವ ಎಫರ್ಟ್ಸ್ ಇರಬೇಕಾಗತ್ತೆ ಅನ್ನುವಂಥ ಒಂದು ಜವಾಬ್ದಾರಿ ಆ ಒಂದು ಕಮ್ಯುನಿಕೇಷನ್ ಅಲ್ಲಿ ಖಂಡಿತವಾಗ್ಲೂ ಇರಬೇಕಾಗತ್ತೆ. ಸೊ ಕಮ್ಯುನಿಕೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರಿಲೇಶನ್ಶಿಪ್. ಎಷ್ಟೋ ಜನ ಅದನ್ನ ಬಿಟ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಒಂದು ರೀತಿಯಾದ ಖಾಲಿ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಹೋಗುತ್ತೆ. ಹಾಗೂ ನಿಮ್ಗೊಂದು ಭಯ ಶುರು ಆಗುತ್ತೆ, ಸರಿ ಇದೆಯಾ ಇಲ್ಲ, ಅವ್ರು ನನ್ನ ಬಿಟ್ಟು ಬಿಡ್ತಾರ, ಈ ತರ ಎಲ್ಲ ಕೆಟ್ಟ ಯೋಚನೆಗಳು ಬರುವ ಎಲ್ಲ ಸಾಧ್ಯತೆನೂ ಇರುತ್ತೆ. ಸೊ ಕಮ್ಯುನಿಕೇಷನ್ ಅಂದಾಗ ಇಟ್ ಇಸ್ ಜಸ್ಟ್ ನಾಟ್ ಒನ್ ವೇ, 2 ವೇ ಕಮ್ಯುನಿಕೇಷನ್ ಆಗಿರುತ್ತೆ. ಹಾಗೂ ನಿಮ್ಮ ಪಾರ್ಟ್ನರ್ನ ಇರುವಿಕೆ, ಕ್ವಾಲಿಟಿ ಟೈಮ್ ಆ ಒಂದು ಮಾತುಕತೆಯಲ್ಲಿ ಇರಬೇಕಾಗತ್ತೆ. ನೀವು ಮಾತುಕತೆಗೆ ಹಂಬಲಿಸ್ತಿದ್ದೀರಾ, ಚಟಪಟಿಸ್ತಿದ್ದೀರಾ, ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ಆ ವಿಚಾರವಾಗಿ ಅಂದರೆ ದೆನ್ ಯು ಆರ್ ನಾಟ್ ಇನ್ ಅ ಹೆಲ್ದಿ ರಿಲೇಶನ್ಶಿಪ್. ಸೊ ಒಂದು ಬುನಾದಿ 5 ಪಿಲ್ಲರ್ಸ್ನಲ್ಲಿ ಮೊದಲನೇ ಪಿಲ್ಲರೇ ಕಮ್ಯುನಿಕೇಷನ್ ಆಗುತ್ತೆ. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಆ ವಿಚಾರದಲ್ಲೇ ಒಂದು ಕುಂದುಕೊರತೆ ಇದೆ ಅಂದರೆ ನೀವು ಯೋಚನೆ ಮಾಡಬೇಕಾಗತ್ತೆ, ನೀವು ಒಳ್ಳೆಯ ರಿಲೇಶನ್ಶಿಪ್ನಲ್ಲಿ ಇದ್ದೀರಾ ಇಲ್ವಾ, ಅಥವಾ ನೀವು ಕೊಡ್ತಾ ಇದ್ದೀರೋ ಟೈಮ್ ಅಥವಾ ಅವರು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇಲ್ವೋ ಅನ್ನುವ ವಿಷಯಗಳನ್ನು ನೀವು ಪರಿಗಣಿಸ್ಬೇಕಾಗತ್ತೆ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಟ್ರಸ್ಟ್, ನಂಬಿಕೆ. ನಾನು ಇಲ್ಲ ಅಂದ್ರೂ ಈ ಒಂದು ಟೈಮ್ನಲ್ಲಿ ನನ್ನ ಪಾರ್ಟ್ನರ್ ನನ್ನ ವಿರುದ್ಧವಾಗಿ ಏನು ಮಾಡೋದಿಲ್ಲ, ನನ್ನ ರಿಲೇಶನ್ಶಿಪ್ ವಿರುದ್ಧವಾಗಿ ಹೋಗುವುದಿಲ್ಲ ಅನ್ನುವ ನಂಬಿಕೆ ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ಅವ್ರ ನಡವಳಿಕೆ, ಅವ್ರು ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಎಲ್ಲ ತೀರ್ಮಾನ ಆಗತ್ತೆ. ಆದರೆ ನೀವು ಎಲ್ಲ ವಿಷಯಗಳಲ್ಲೂ ಅನುಮಾನಿಸ್ತಾ ಇದ್ದೀರಾ ಅಂದರೆ ಒಂದು, ನಿಮ್ಮ ಯೋಚನೆಯಲ್ಲಿ ಏನೋ ಒಂದು ಭಯ ಕಾಡ್ತಾ ಇದೆ. ಎರಡನೇದೇನಿರ್ಬೋದು, ಅವರು ಮುಂಚೆ ಆ ರೀತಿಯಾಗಿ ವರ್ತಿಸಿರಬಹುದು, ಅದರಿಂದ ಮತ್ತೆ ಆ ತಪ್ಪನ್ನು ಮಾಡ್ತಾರೋ ಏನೋ ಅನ್ನುವಂಥ ಭಯ ನಿಮ್ಮಲ್ಲಿ ತುಂಬ ಕಾಡ್ತಾ ಇರೋದ್ರಿಂದನೂ ಕೂಡ ಈ ಥರ ನಂಬಿಕೆ ಅನ್ನೋದೇ ಒಂದು ರೀತಿಯಾದ ಭಯಕ್ಕೆ ನಿಮ್ಮನ್ನು ನೀವೇ ತಳ್ಕೊಳ್ಳುವ ಹಾಗೆ ಒಂದು ಪರಿಸ್ಥಿತಿ ಬರುತ್ತೆ. ಸೊ ನಂಬಿಕೆನೂ ಇರಬೇಕಾಗತ್ತೆ. ನಿಮ್ಮ ಪಾರ್ಟ್ನರ್ ಏನೇ ಮಾಡಲಿ, ಏನೇ ಆಗಲಿ, ನನ್ನ ಕೈ ಬಿಡೋದಿಲ್ಲ, ನನ್ನ ಜೊತೆ ಯಾವಾಗಲೂ ಇರ್ತಾರೆ, ನಂಗೆ ಸಪೋರ್ಟ್ ಆಗಿರ್ತಾರೆ. ಇದನ್ನೆಲ್ಲ ಹೇಗೆ ತರೋದು? ಬೇಸಿಕ್ಲಿ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಆ ಥರದ ಒಂದು ಸಂಬಂಧ, ಆ ಥರದ ಒಂದು ಟೈಮ್ನ ಇಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ರೆ
ಖಂಡಿತವಾಗ್ಲೂ ಆ ಒಂದು ನಂಬಿಕೆ ಬಹಳಷ್ಟು ಇರುತ್ತೆ. ಅವರು ತಪ್ಪು ಮಾಡಬೇಕು ಅನ್ನುವಂಥ ಒಂದು ಸಾಧ್ಯತೆ ಇದೆ. ಆ ಥರದ್ ಒಂದು ಸಿಚುವೇಶನ್ ಬಂದಿದ್ರು ಕೂಡ ಅವ್ರು ಆ ಥರ ಒಂದು ಸ್ಟೆಪ್‌ನ ತಗೊಳ್ಳೋದಿಲ್ಲ. ಆ ಥರ ಒಂದು ತಪ್ಪು ಮಾಡುವ ಸ್ಟೆಪ್‌ನ ತಗೊಳ್ಳೋದಿಲ್ಲ. ಮೂರನೆಯ ಬುನಾದಿ ಅಂದ್ರೆ ಪಿಲ್ಲರ್ ಆಫ್ ರಿಲೇಶನ್‌ಶಿಪ್ ಏನಾಗುತ್ತೆ ಅಂದ್ರೆ ಈಕ್ವಾಲಿಟಿ, ಸಮಾನತೆ. ನಾನ್ ದೊಡ್ಡವನು, ನೀನ್ ಚಿಕ್ಕವಳು, ಅಥವಾ ನಾನ್ ತುಂಬಾ ಓದಿರೋನು, ನಿನ್ಗೇನು ಗೊತ್ತಿಲ್ಲ, ಆ ರೀತಿಯಾದ ಯೋಚನೆ ಎಲ್ಲಾದ್ರೂ ಒಂದು ಟೈಮ್‌ನಲ್ಲಿ ರಿಲೇಶನ್‌ಶಿಪ್‌ನಲ್ಲಿ ಬಂದಾಗ ಒಡೆಯುತ್ತೆ. ಅಂದ್ರೆ ಬಿರುಕು ಬೀಳತ್ತೆ. ಸೊ ಆ ಸಮಾನತೆ ಡೇ 1 ಇಂದಾನೇ ಶುರು ಆಗ್ಬೇಕಾಗತ್ತೆ. ಅದು ಮೇ ಬಿ ನೀವ್ ಚೆನ್ನಾಗಿ ಅರ್ನ್ ಮಾಡ್ತಿರ್ಬೋದು, ಅಥವಾ ಅವ್ರಷ್ಟು ಚೆನ್ನಾಗಿ ಅರ್ನ್ ಮಾಡದೇ ಇರಬಹುದು. ಅದೆಲ್ಲ ಮ್ಯಾಟರ್ ಆಗ್ಬಾರ್ದು ಒಂದು ರಿಲೇಶನ್‌ಶಿಪ್ ಅಂದಾಗ. ಅವರು ಮೇ ಬಿ ಮನೇಲಿ ಎಷ್ಟು ಕ್ವಾಲಿಟಿ ಆಗಿ ಟೈಮ್‌ನ ಸ್ಪೆಂಡ್ ಮಾಡ್ತಿರ್ಬೋದು, ಅಥವಾ ಆ ಥರದೊಂದು ಎಫರ್ಟ್ಸ್ ಹಾಕ್ತಿರ್ಬೋದು, ಮನೆ ನಿಭಾಯಿಸ್ತಿರ್ಬಹುದು. ಆದ್ರೆ ನೀವು ಅದನ್ನ ಗೌರವಿಸದೆ ಮನೇಲೇ ಇರ್ತಾಳೆ ಅನ್ನುವ ಒಂದು ಹೀಯಾಳಿಸುವುದು ಅಥವಾ ಬೇಜಾರು ಮಾಡೋದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನೀವು ಅವ್ರನ್ನ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಬೇಜಾರು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಬೇಸಿಕ್ಲಿ ಏನೇ ಆಗಿರ್ಲಿ, ಒಂದು ಅವ್ರಿಗೂ ಒಂದು ಸಮಾನತೆ ಆ ಒಂದು ರಿಲೇಶನ್ಶಿಪ್ ನಲ್ಲಿ ಇರ್ಬೇಕಾಗತ್ತೆ. ನಿಮಗೂ ಆ ಒಂದು ಜವಾಬ್ದಾರಿ ಇರ್ಬೇಕಾಗತ್ತೆ ಅವ್ರನ್ನ ಹಾಗೆ ನೋಡ್ಕೊಳ್ಳುವಂತ ವಿಷಯವಾಗಿ. ಯಾಕಂದ್ರೆ ಯಾವಾಗ ಆ ಒಂದು ಸಮಾನತೆ ಇಲ್ಲ, ಈಕ್ವಾಲಿಟಿ ರಿಲೇಶನ್ಶಿಪ್ ನಲ್ಲಿ ಇಲ್ಲ, ಅಥವಾ ಒಬ್ರೇ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಇನ್ನೊಬ್ರು ಏನು ಮಾಡ್ತಾನೆ ಇರೋದಿಲ್ಲ, ಒಬ್ರೇ ಎಲ್ಲ ಜವಾಬ್ದಾರಿ ತಗೊಳ್ತಾ ಇರ್ತಾರೆ, ಇನ್ನೊಬ್ರು ಅದನ್ನ ಹಾಳು ಮಾಡ್ತಿರ್ತಾರೆ, ಅಥವಾ ಒಬ್ರು ತುಂಬಾ ಸೇವಿಂಗ್ಸ್ ಮಾಡ್ತಿರ್ತಾರೆ, ಇನ್ನೊಬ್ಬ ಪಾರ್ಟ್ನರ್ ಸೇವಿಂಗ್ಸೇ ಮಾಡ್ತಿರೋದಿಲ್ಲ. ಇದೆಲ್ಲ ಇವತ್ತಲ್ಲ ನಾಳೆ ಪ್ರಾಬ್ಲಮ್ಸ್ ನ ಹೆಚ್ಚು ಮಾಡುತ್ತೆ. 4ನೇ ವಿಚಾರ ಏನಾಗುತ್ತೆ ಅಂದ್ರೆ ಲಾಯಲಿಟಿ, ನಿಷ್ಠೆ. ಹೌದು, ಅದು ಬಹಳ ಮುಖ್ಯ. ಅಂದ್ರೆ ನಾವು ಎಷ್ಟು ನಿಷ್ಠೆಯಿಂದ ವ್ಯಾಲ್ಯೂ ಸಿಸ್ಟಮ್ಸ್ನ ಅಥವಾ ಮಾರಲ್ಸ್ನ ನಮ್ಮ ರಿಲೇಶನ್ಶಿಪ್ಗೆ ತರ್ತಿದೀವಿ ಅನ್ನುವಂಥದ್ದು. ಮೋಸ, ಯಾವುದೇ ರೀತಿಯಾದ ಮೋಸನೇ ಆಗಿರುತ್ತೆ, ಯಾವುದೇ ರೀತಿಯಾದ ಸುಳ್ಳಾಗಿರುತ್ತೆ. ನಾವು ಎಷ್ಟು ನಂಬಿಕೆ ನಿಷ್ಠೆಯಿಂದ ಆ ರಿಲೇಶನ್ಶಿಪ್ನಲ್ಲಿ ಇದ್ದೀವಿ, ಹಾಗೂ ಏನೇ ಸಂದರ್ಭ ಬಂದರೂ ಕೂಡ ಬಿಟ್ಕೊಡ್ಬಾರ್ದು ನನ್ನ ಪಾರ್ಟ್ನರ್ನ ಅನ್ನುವಂಥ ಒಂದು ವಿಷಯ ಮನಸ್ಸಿಗೆ ಬಂದಾಗ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹೆಚ್ಚು ಆಗೋದೇ ಇಲ್ಲ. ಸೊ ನಿಷ್ಠೆ ಇರಬೇಕಾಗತ್ತೆ, ವಿಚ್ ಇಸ್ ಲಾಯಲ್ಟಿ. 5ನೆಯ ಪಿಲ್ಲರ್ ಏನಾಗುತ್ತೆ ಅಂದ್ರೆ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಇಸ್ ಅ ಮಸ್ಟ್ ಅಕಾರ್ಡಿಂಗ್ ಟು ಸೈಕಾಲಜಿ. ಈಗ ನೀವು ನಿಮ್ಮ ಮನೆಗೆ ಯಾರೋ ಒಬ್ರು ಕೆಲ್ಸಕ್ಕೆ ಬರ್ತಾರೆ, ಅವ್ರನ್ನ ನೀವು ಕರೆಕ್ಟಾಗಿ ಗೌರವಿಸ್ಲಿಲ್ಲ ಅಂದ್ರೆ ಅವ್ರು ನಾಳೆ ನಿಮ್ಮ ಹತ್ರ ಬರೋದೇ ಇಲ್ಲ ಕೆಲಸಕ್ಕೆ. ಈಗ ಜನ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಜನರಲ್ ಆಗಿ ನೋಡೋಕೆ ಹೋದಾಗ ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ನನಗೆ ಗೌರವ ಕೊಡಬೇಕು ಇವರು ಅಂತ. ಆ ಗೌರವ ನೀವು ನ್ಯಾಚುರಲ್ ಆಗಿ ಎಲ್ರಿಗೂ ಕೊಟ್ಟಾಗ, ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ. ಆದ್ರೆ ನೀವು ದಿನದಿಂದ ದಿನಕ್ಕೆ ನಿಮ್ಮ ಪಾರ್ಟ್ನರ್ನ ಕೆಟ್ಟದಾಗಿ ಬೈಯೋದಾಗಿರ್ಬೋದು, ಕೆಟ್ಟದಾಗಿ ನೋಡೋದಾಗಿರ್ಬೋದು, ಬೇಜಾರು ಮಾಡೋದಾಗಿರ್ಬೋದು ಮನಸ್ಸಿಗೆ, ಇದೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ನಿಮ್ ಬಗ್ಗೆ ಇರುವಂತಹ ಒಂದು ಏನಿದೆ, ಆ ಒಂದು ಒಂದು ಹಸ್ಬೆಂಡ್ ಅಥವಾ ಒಂದು ವೈಫ್ ಅನ್ನುವಂಥ ಒಂದು ಸ್ಥಾನ ಇದೆಯಲ್ಲ, ಅದಕ್ಕೆ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ. ಇವರು ನನ್ನ ಲೈಫ್ನಲ್ಲಿ ಇರಲೇಬೇಕಾ, ಇಷ್ಟೆಲ್ಲ ನಾನು ನೋವು ಅನುಭವಿಸ್ತಿದ್ದೀನಿ, ಇವ್ರು ನನಗೆ ಯಾವುದೇ ರೀತಿಯಾದ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಇವ್ರು ನನಗೆ ಬೇಕಾ ಅನ್ನುವ ಒಂದು ಕ್ವೆಶನ್ ಮಾರ್ಕ್ನ ಆ ಪಾರ್ಟ್ನರ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ರೆಸ್ಪೆಕ್ಟ್ ಇಸ್ ಅ ಮಸ್ಟ್ ಇನ್ ಎನಿ ರಿಲೇಶನ್ಶಿಪ್. ಅದಿಲ್ಲ ಅಂದಾಗ್ಲೇನೆ ಹೋಗ್ತಾ ಹೋಗ್ತಾ ತುಂಬಾ ನೋವು ಇಬ್ರು ಕೂಡ ಅನುಭವಿಸ್ತಾ ಹೋಗ್ತೀರಾ. ಸೊ ನಾನು ಹೇಳಿರುವ ಎಲ್ಲಾ 5 ವಿಚಾರಗಳು ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಇದೆ ಅಂದ್ರೆ ನೀವು ಬೆಸ್ಟ್ ಲೈಫ್ನ ನಿಮ್ಮ ಪಾರ್ಟ್ನರ್ ಜೊತೆ ಲೀಡ್ ಮಾಡ್ತಾ ಇದ್ದೀರಾ ಅಂತ. ಅಕಸ್ಮಾತ್ ಎಲ್ಲಾದ್ರೂ ಒಂದ್ ಕಡೆ ನೀವು ಕೆಲವು ವಿಷಯಗಳಲ್ಲಿ ತಪ್ಪುಗಳನ್ನ ಮಾಡ್ತಿದ್ದೀರಾ ಅಂದ್ರೆ ನೀವು ಇವಾಗ ತಿದ್ದುಕೊಳ್ಬಹುದು, ಬದಲಾಗಬಹುದು, ನಿಮ್ಮ ರಿಲೇಶನ್ಶಿಪ್ನ ಸರಿ ಮಾಡ್ಕೋಬಹುದು. ಇದೆಲ್ಲ ಅಕಾರ್ಡಿಂಗ್ ಟು ಸೈಕಾಲಜಿನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು. ಇದನ್ನ ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಮತ್ತು ನಿಮ್ಮ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗಿರುತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.